ಹೌದು ಗುರುಗಳೇ, ಆಗ್ತೀವಿ ಗುರುಗಳೇ, ನೀವು ಬರ್ಬೇಕು ಗುರುಗಳೇ. ನಮ್ ಮನೆ ಪಾವನ ಆಗುತ್ತೆ ಗುರುಗಳೇ, ನೀವು ಪಾದ ಇಟ್ಟ ತಕ್ಷಣ ನಮ್ಮ ಮನೇಲಿ. ಅಯ್ಯೋ ನನ್ ತಾಯಿ, ನಾನು ನಿಮ್ಮ ಹಾಗೆ ಮನುಷ್ಯಮ್ಮ. ಏನಮ್ಮ ಹಿಂಗ್ ಹೇಳ್ತೀರ? ರಾಯರ್ ಒಬ್ರು ಬಂದ್ರೆ ಸಾಕು ನಿಮ್ ಮನೆಗೆ. ಆಯ್ತು ನೀವ್ ತಾಯಿ. ಬಂದ್ರೆ ರಾಯರು ನಿಮ್ ಜೊತೆನೆ ಕರ್ಕೊಂಡ್ ಬಂದ್ಬಿಡ್ತೀರಾ ಗುರುಗಳೇ. ಓಕೆ ಅಮ್ಮ ತಾಯಿ, ಶುಭವಾಗಲಿ. ಹಲೋ ಗುರುಗಳೇ, ನನ್ನ ಹೆಸರು ಪುಷ್ಪ ಅಂತ ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಗುರುಗಳೇ, ಚೆನ್ನಾಗಿದ್ರ ಗುರುಗಳೇ? ನಿಮ್ ಆಶೀರ್ವಾದ ಓಹೋ. ಯಾವಾಗ್ಲೂ ನಮ್ ಶ್ರದ್ಧಾ ಇರ್ಬೇಕು ಗುರುಗಳೇ ನಿಮ್ಗೆ. ಯಾಕಮ್ಮ, ಎಲ್ಲಿಂದಮ್ಮ ಮಾತಾಡೋದು? ನಾವು ಇಲ್ಲಿ ಬೆಂಗಳೂರಿಂದ ಬೊಮ್ಮನಹಳ್ಳಿ ಬೇಗೂರು ರೋಡ್ ಅಂತ ಗುರುಗಳೇ, ಇಲ್ಲಿ ಇದ್ದೀವಿ. ಬೊಮ್ಮನಹಳ್ಳಿ ಬೇಗೂರು. ನಮ್ದು ಬಂದು ಊರು ಹಾಸನ ಚನ್ನರಾಯಪಟ್ಟಣ ಗುರುಗಳೇ. ಓಕೆ. ನಮ್ಗೆ ನೀವು ತಿಳ್ಕೊಟ್ಟಿದ್ದ ನಾವು ಸತಿ ಹಿಂಗೆ ಹತ್ಕೊಂಡ್ ಕಾಲ್ ಮಾಡಿದ್ದೆ ಗುರುಗಳೇ, ಮಗನ್ ಬಗ್ಗೆ ಕೆಲ್ಸದ ಬಗ್ಗೆ ಕೇಳಕ್ಕೆ. ನಾನ್ ಹೇಳ್ದೆ, ಇದು ನೀವ್ ಹೇಳಿದ್ರಿ, ಇದು 9 ಗುರುವಾರ ವ್ರತ ಮಾಡಮ್ಮ, ತುಪ್ಪ ದೀಪ ಹಚ್ಚಮ್ಮ. ಅದೇ ವ್ರತವನ್ನು ನಿಮ್ಗೆ, ಹೌದು ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. 9 ವ್ರತವನ್ನು ಹೇಳ್ಕೊಟ್ಟಿದ್ದೀನಿ, ನೀವು ಮಾಡಿದೀರಾ? ಮಾಡಿದೆ ಗುರುಗಳೇ. ಅನುಗ್ರಹ ಆಗಿದೆ ಇವಾಗ? 3ನೇ ವಾರಕ್ಕೆ ಅನುಗ್ರಹ ಆಯ್ತು ಗುರುಗಳೇ. HDFC ಬ್ಯಾಂಕ್ ಇಂದ ಕಾಲ್ ಮಾಡಿದ್ರು ಗುರುಗಳೇ ನಂಗೆ ಅವರು. ಅಬ್ಬಾ, 3ನೇ ವಾರದಲ್ಲಿ ಅನುಗ್ರಹ ಆಯ್ತಾ? 3ನೇ ವಾರಕ್ಕೆ ಅನುಗ್ರಹ ಆಯ್ತು ಗುರುಗಳೇ. ಯಾವಾಗ? ಇವಾಗ ಫೋನ್ ಮಾಡ್ತಾ ಇದೀರಲ್ಲ ಮತ್ತೆ ನನಗೆ? ತುಂಬಾ ಬಿಸಿ ಬರ್ತಿತ್ತು ಗುರುಗಳೇ, ಫೋನ್ ಇದು ವೇಟಿಂಗ್, ಸ್ವಿಚ್ ಆಫ್. ನೀವು ಇದು ಹೋಗ್ತಿರಲ್ಲ ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ. ಹಂಗಾಗಿ ಪಾಪ ತುಂಬಾ ಬಿಸಿ ಇರ್ತಾರೆ, ಮತ್ತೆ ಸ್ವಿಚ್ ಆಫ್ ಬರ್ತಾ ಇತ್ತು ಜಾಸ್ತಿ. ಹಂಗೆ ಅನ್ಕೊಂಡಿದ್ದೆ ಗುರುಗಳೇ, ಇವ್ರು ನಮ್ ರಾಯರ್ ಇದಾರೆ ನಮ್ಗೆ ಅಂತ ಅಂದ್ರೆ, ಅವ್ರು ನಮ್ಗ್ ಲೈನ್ ಸಿಗುತ್ತೆ ಅಂತ ತುಂಬಾ 3 ತಿಂಗಳಿಂದ ನಾನು ಇದು ಕಾಲ್ ಟ್ರೈ ಮಾಡ್ತಿದ್ದೆ ಗುರುಗಳೇ. ಕಾಲ ಸಿಗ್ತಿರ್ಲಿಲ್ಲ, ಲೈನ್ ಬಿಸಿ, ಸ್ವಿಚ್ ಆಫ್ ಅದೇ ಬರ್ತಿತ್ತು. ಗುರುಗಳೇ, ನನಗೆ ತುಂಬಾ ಖುಷಿ ಆಯ್ತು ನನಗೆ. ಒಳ್ಳೇದಾಗ್ಲಿ ತಾಯಿ. ಅಂದ್ರೆ ಇನ್ನೊಂದು ವಿಚಾರದಲ್ಲಿ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರಬೇಕು ತಾಯಿ. ತಾಳ್ಮೆ, ನಂಬಿಕೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದ್ರೆ ಖಂಡಿತ ಗುರು ರಾಘವೇಂದ್ರ ಸ್ವಾಮಿಯವರು ಒಲಿತಾರೆ. ಇವತ್ತು ನನಗೆ ಅನುಗ್ರಹ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಇನ್ನೂ ಶನಿ ಇದೆ ಅಂತ ಅರ್ಥ, ನನ್ನ ಕರ್ಮ ಇನ್ನೂ ಇದೆ ಅಂತ ಅರ್ಥ, ನನ್ನ ಪಾಪ ಕರ್ಮಗಳು ಇನ್ನೂ ಹಾಗೇ ಇದೆ ಅಂತ ಅರ್ಥ. ನಿಮ್ಗೆ ಅನುಗ್ರಹ ಆಗ್ತಾ ಇದೆ ಅಂತ ಹೇಳಿದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಗಿದೆ, ಆ ಮುಖಾಂತರದಲ್ಲಿ ನಿಮ್ಗೆ ಇವತ್ತು ಅನುಗ್ರಹ ಮಾಡ್ತಾ ಇದ್ದಾರೆ ರಾಯರು. 3ನೇ ವಾರದಲ್ಲಿ HDFC ಬ್ಯಾಂಕ್ ಅಲ್ಲಿ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ ನಿಮ್ಮ ಮಗನಿಗೆ ಅಂತ ಹೇಳಿದ್ರೆ ಇದು ರಾಯರ ಪವಾಡತ ಇದು. ಹೌದು ಗುರುಗಳೇ, ಪವಾಡನೇ ಗುರುಗಳೇ. ರಾಯರ್ ಇದಾರೆ ಗುರುಗಳೇ ಅವರು. ಹೌದಮ್ಮ. ಇವಾಗ ನಿಮ್ಗೆ ಏನ್ ಅನಿಸ್ತು? ನಿಮ್ಗೆ ಏನ್ ಅನಿಸ್ತಾ ಇದೆ ಇವಾಗ? ರಾಯರ್ ನಿಮ್ಗೆ ಹೆಂಗೆ ಮನಃಶಾಂತಿ, ನೆಮ್ಮದಿ ಯಾವ ರೀತಿಯಾಗಿ ಬರ್ತಾ ಇದೆ ಈಗ ಪೂಜೆ ಮಾಡೋದ್ರಿಂದ, ನಾನು ಹೇಳ್ಕೊಟ್ಟಂತ ವ್ರತದಿಂದ? ಹೌದು ಗುರುಗಳೇ, ತುಂಬಾ ನೆಮ್ಮದಿಯಾಗಿದೆ ಗುರುಗಳೇ. ಮನೇಲಿ ಸ್ವಲ್ಪ ಕಿರಿಕಿರಿ ಆಯ್ತಿತ್ತು. ನಮ್ಮ ಮನೇಲಿ ನನ್ ಗಂಡ ಮಗ ಯಾರು ನಂಬ್ತಿರ್ಲಿಲ್ಲ. ಪೂಜೆ ಮಾಡಿದ್ರೆ ಸುಮ್ನೆ ಮಾಮೂಲಿ ನಾನು ಒಬ್ಳೆ ಮಾಡ್ಬೇಕಿತ್ತು. ಈಗ ಡಿಸೆಂಬರ್ ತಿಂಗಳಲ್ಲಿ ನಾನು ಹೋಗಿದ್ದೆ ಮಂತ್ರಾಲಯಕ್ಕೆ. ಅವಾಗ ಫೋಟೋ ತಗೋಬೇಕು ಅನ್ನಿಸ್ಬಿಡ್ತು ಮನ್ಸಿಗೆ. ನಾನು ಫೋಟೋ ತತ್ತಿರ್ಲಿಲ್ಲ ಗುರುಗಳೇ. ಮಂಟಪಕ್ಕೆ ಹೋದಾಗ ನನಗೆ ಮಂತ್ರಾಲಯದಲ್ಲಿ ಫೋಟೋ ತಗೋಬೇಕು ಅನ್ಸೋದು. ತಗೊಂಡ್ ಬಂದೆ, ನಾನು ಅದ್ರೂ ಬಿಡ್ಲಿಲ್ಲ. ಬಂದು ನಾನೇ ಪೂಜೆ ಮಾಡ್ತಾ ಇದ್ದೆ ಮಾಮೂಲಿ. ಗುರುವಾರ ನಾನು 2 ವರ್ಷದಿಂದ ಮಾಡಿವೆ. ಆಮೇಲೆ ಫೋಟೋ ಒಂದೇ ವಿಚಾರದಲ್ಲಿ ನಾನು ಹೇಳ್ತೀನಿ ನೋಡಿ. ಇವಾಗ ನೆನಪಿಟ್ಕೊಳ್ಳಿ, ನೀವು 2 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ, ಹೌದಲ್ವಮ್ಮ? 2 ವರ್ಷದಿಂದ ಮಾಡ್ತಾ ಇದ್ರೆ ನಿಮ್ಗೆ ಅನುಗ್ರಹ ಆಗಿಲ್ಲ, ಹೌದಲ್ವಾ? ಅದಕ್ಕೆ ನಾನೊಂದು ವಿಧಾನ ಅನ್ನೋದಿರುತ್ತೆ, ಪೂಜೆ ಮಾಡೋದು ಒಂದು ವಿಧಾನ ನಾನು ನಿಮಗೆ ತಿಳಿಸ್ಕೊಟ್ಟಲ್ಲಿ ನೀವು 2 ವರ್ಷದಿಂದ ಆಗ್ಲಾರ್ದಂತ ಕೆಲಸ ಬರೀ 3 ವಾರದಲ್ಲಿ ಅಂದ್ರೆ 21 ದಿನದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳಿದ್ರೆ ಇದು ಪವಾಡನೇ ಅಲ್ವಾ ತಾಯಿ? ಹಾಗಾದ್ರೆ ಹೌದು ಗುರುಗಳೇ, ಹೌದು. ನಾನು ನಾನ್ ಮಾಮೂಲಿ ಗುರುವಾರ ಮಾಡ್ತಿದ್ನಲ್ಲ 2 ವರ್ಷದಿಂದ, ಅವಾಗ ಏನ್ ದೇವ್ರ ಫೋಟೋ ಇಲ್ಲ, ಏನ್ ಇದ್ ಮಾಡುತ್ತೆ ಅಂತ ನಾನು ಸುಮ್ನೆ ಇದೆ ಗುರುಗಳೇ. ಇದ್ದಕ್ಕಿದಂಗೆ ಮಂತ್ರಾಲಯಕ್ಕೆ ಹೋಗೋದು ಇದೇ ಗೊತ್ತಿರ್ಲಿಲ್ಲ ಗುರುಗಳೇ. ನಾವ್ ಇದ್ದಕ್ಕಿದಂಗೆ ಹೊರಟ್ಬಿಟ್ಟಿವಿ ಡಿಸೆಂಬರ್ ತಿಂಗಳಲ್ಲಿ. ಅದೇ ಅವಾಗ್ಲೇ ಅನ್ಕೊಂಡೆ ಗುರುಗಳೇ. ಆಮೇಲೆ ಇನ್ನೊಂದ್ ಗುರುಗಳೇ, ನನ್ಗೆ ನೈಟು ನಾವ್ ಅಲ್ಲಿ ಹಾಲ್ಟ್ ಆದ್ವಿ. ಇಲ್ಲಿಂದ ಶನಿವಾರ ಹೋದ್ವಿ, ಶನಿವಾರ 9 ಗಂಟೆಗೆ ಅಲ್ಲಿ ಹಾಲ್ಟ್ ಆದ್ವಿ ಗುರುಗಳೇ. ಹಾಲ್ಟ್ ಆಗಿದ್ಮೇಲೆ ಅಲ್ಲಿ ಊಟ ಸಿಕ್ತು ನಮ್ಗೆ, ದರ್ಶನನೂ ಸಿಕ್ತು. ಹೋಗಿದ ತಕ್ಷಣ ಆದ್ರೆ ಸ್ನಾನ ಮಾಡಕ್ ಆಗ್ಲಿಲ್ಲ. ದರ್ಶನ ಮಾಡ್ಕೊಂಡು ಬೆಳಗಿಗೆ ಹೆಂಗೆ ನಾವ್ ಇಲ್ಲಿ ಹಾಲ್ಟ್ ಆಗ್ತೀವಲ್ಲ, ಬೆಳಿಗ್ಗೆ ದರ್ಶನ ಮಾಡೋಣ ಅಂದ್ಬಿಟ್ಟು ಸುಮ್ನಿದ್ವಿ. ಇನ್ನೂ ಟೈಮ್ ಇತ್ತು, ನಾವು ದರ್ಶನ ಮಾಡಕ್ ಇನ್ನು 9 ಗಂಟೆ ಕ್ಲೋಸ್ ಆಗುತ್ತೆ ಅಂದ್ರೆ ನಾವು ಅಷ್ಟೊಳಗಡೆ ದರ್ಶನ ಮಾಡಿ ಊಟಕ್ಕೆ ಹೋದ್ವಿ ಗುರುಗಳೇ. ನಾನೇನ್ ಅನ್ಕೊಂಡೆ ಗೊತ್ತಾ ಗುರುಗಳೇ, ಊಟ ಮಾಡ್ತಾ ಊಟ ಏನ್ ಚೆನ್ನಾಗೇ ಇಲ್ವಲ್ಲ ಅಂತ ಅನ್ಕೊಂಡೆ ಗುರುಗಳೇ. ಮಂತ್ರಾಲಯದಲ್ಲಿ ನನ್ಗೆ ಹಂಗ ಅನ್ನಿಸ್ಬಿಡ್ತು, ಊಟ ಚೆನ್ನಾಗೇ ಇಲ್ಲ, ಏನ್ ಹಿಂಗಿದೆ ಅಂತ ಅನ್ಕೊಂಡು ಬಂದೆ. ಬೆಳಗಿಗೆ ದರ್ಶನ ಮುಗಿಸ್ಕೊಂಡು ಭಾನುವಾರ ಊಟಕ್ಕೆ ಹೋಗ್ತೀವಿ ಗುರುಗಳೇ. ಆ ರುಚಿ, ಆ ಟೇಸ್ಟ್ ಹಂಗಂತಾರ ಆಲ್ರೆಡಿ ಆಗ್ಲೇ ಗುರುಗಳಿಗೆ ಗೊತ್ತಾಗ್ಬಿಟ್ಟೈತೆ, ರಾಯರಿಗೆ ಗೊತ್ತಾಗ್ಬಿಟ್ಟಿದೆ ಗುರುಗಳೇ. 6 ಸರಿ ಊಟ ಮಾಡಿದೀನಿ ಗುರುಗಳೇ ನಾನು. ಎಷ್ಟಮ್ಮ? 6 ಸರಿ ಊಟ ಮಾಡಿದೀನಿ. ಏನಮ್ಮ ಇದು? ಚೆನ್ನಾಗಿಲ್ಲ ರಾತ್ರಿ, ಅಲ್ಲ ರಾತ್ರಿ ನೈಟ್ ಸಂಜೆ ಟೈಮ್ ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಹೇಳಿದೀಯಾ?
ಮತ್ತೆ ಹೌದು ಬೆಳಗ್ಗೆ ಗುರುಗಳೇ. ಎದ್ದ ತಕ್ಷಣ ಹೋದಂತ ಸಂದರ್ಭದಲ್ಲಿ 6 ಸತಿ ಊಟ ಮಾಡಿದೆ ಅಂದ್ರೆ ಏನಮ್ಮ ನೀನು ಅದು ಸ್ವಲ್ಪ ರಾಯರಿಗೆ ಸ್ವಲ್ಪ ಹಿಂಗ ಅವಾಗ್ಲೇ ಹಾಕಿಸ್ಕೊಂಡಿರ್ತೀಯ. ಗೊತ್ತಾಗ್ಬಿಟ್ಟಿದೆ. ಹ್ಮ್ ಹೌದು ಗುರುಗಳೇ. ಆಮೇಲೆ ಇನ್ನೂ ಊಟ ಮಾಡ್ಬೇಕು ಅನಿಸ್ತದೆ ಗುರುಗಳೇ. ಯಾರಾದ್ರೂ ಏನಾರು ಅನ್ಕೊಂಡ್ರೆ ಒಬ್ರಿಗೂ ಊಟ ಎಷ್ಟು ಜನ ಊಟ ಮಾಡ್ತಾರ, 4 ಸರಿ ಊಟ ಮಾಡ್ಬಿಟ್ನಲ್ಲ, ಅದು ತಡೆಯಕ್ ಆಗ್ತಾ ಇಲ್ಲ ಆ ರುಚಿನ. ಇದನ್ನ ರಾಯರಿಗೆ ಗೊತ್ತಾಗ್ಬಿಟ್ಟಿದ್ದೆ. ಇವ್ರು ನನ್ ಮಾತ್ ಕೇಳಿಸ್ಬಿಟ್ಟಿರ್ಬೇಕು ಅನ್ಸುತ್ತೆ ಗುರುಗಳೇ ಅವ್ರಿಗೆ. ಹ್ಮ್ ಅವ್ರು ಹ್ಮ್ ಬೆಳಗ್ಗೆ ಹೊತ್ತಿಗೆ ನನಗೆ ಅವಾಗ್ಲೇ ತಿಳ್ಕೊಂಡೆ ರಾಯರು ನನ್ ಜೊತೆ ಇದ್ದಾರೆ 100%. ಅವಾಗ್ಲೇ ರಾಯರ್ ಇದ್ದಾರೆ ಅಂತೆಲ್ಲ ತಿಳ್ಕೊಂಡ್ ಬಂದೆ ಗುರುಗಳೇ ನಾನು. ಖಂಡಿತಮ್ಮ, ಖಂಡಿತ. ಯಾಕಂದ್ರೆ ಇವತ್ತು ನಿಮ್ಗೆ ಅನುಗ್ರಹ ಆಗ್ತಾ ಇದೆ ಅಂದ್ರೆ ರಾಯರ ಅನಿಸಿಕೆ ನೀವು ಹಂಚ್ಕೊಂಡಿದ್ದೀರಾ ಅಲ್ವಮ್ಮ. ಇವತ್ತು 3ನೇ ಹೌದೌದು. ವಾರದಲ್ಲಿ ಎಷ್ಟು ಸುಮಾರು ತಿಂಗಳಿಂದ ನನಗೆ ಕಾಯ್ತಾ ಇದ್ದೀರಾ, ಅನುಗ್ರಹ ಆಗಿದೆ ಹೌದು. ಹೇಳ್ಬೇಕು, ಅನುಗ್ರಹ ಆಗಿದೆ ಹೇಳ್ಬೇಕಂತ. ಆದ್ರೆ ನನ್ನ ಲೈನು ನಿಮ್ಗೆ ಸಿಕ್ಕಿಲ್ಲ, ದಯವಿಟ್ಟು ಸಿಕ್ಕಿಲ್ಲ. ಕ್ಷಮೆ ಇರಲಿ. ಯಾಕಂದ್ರೆ ಸುಮಾರು ಇಲ್ಲ ಜನ ಇಲ್ಲ ನನ್ನ ಗುರುಗಳೇ, ತಾಯಂದಿರು ನೀವು ಫೋನ್ ಮಾಡ್ತಿರ್ತಾರೆ, ಹೌದು ಹೌದೌದು ಗುರುಗಳೇ. ಆ ಮುಖಾಂತರದಲ್ಲಿ ನಿಮ್ಗೆ ಲೈನ್ ಸಿಕ್ಕಿಲ್ಲ. ನೋಡಿ ಇವಾಗ 3ನೇ ವಾರದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತೇಳಿ ನೀವು ಪೂಜೆ ಮಾಡೋದು ನಿಲ್ಲಿಸಬಾರದು ನನ್ನ ತಾಯಿ. ಇಲ್ಲ ಗುರುಗಳೇ, ನನ್ ಜೀವ ಮಣ್ಣಿಗೆ ಸೇರೋವರೆಗೂ ನಾನ್ ಮಾಡ್ತಿರ್ತೀನಿ. ಗುರುಗಳು ಸೇವೆ ಮಾಡೋ ಅದೃಷ್ಟನೇ ಒಂದ್ ಭಾಗ್ಯ ಗುರುಗಳೇ ನನಗೆ. ಅವ್ರ ದೃಷ್ಟಿ ನನ್ ಮೇಲೆ ಬಿದ್ದಿದ್ಯಲ್ಲ ಅಷ್ಟೇ ಸಾಕು ಗುರುಗಳೇ ನನ್ಗೆ. ಅವ್ರ ಸೇವೆ ಇನ್ನು ನಾನ್ ಮುಂದೆ ಮಾಡೋದೇ ನೋಡಮ್ಮ, ಜಾಸ್ತಿ ಇನ್ನು ಯಾವಾಗ್ಲೂ. ಮುಂದೆ ನಿನಗೆ ಪವಾಡನೇ ಪವಾಡ ಆಗುತ್ತೆ ತಾಯಿ. ಪ್ರತಿ ಹಂತದಲ್ಲೂ ಪವಾಡ ಆಗಿದೆ, ನನಗೆ ಅನುಗ್ರಹ ಆಗಿದೆ ಅಂತ ನಿನ್ನ ಧ್ವನಿ ಮುಖಾಂತರದಲ್ಲಿ ನನಗೆ ಹೇಳ್ತೀಯ ತಾಯಿ. ಅದೇ ಹೌದು ರೀತಿಯಾಗಿ ಗುರುಗಳೇ, ಗುರು ಹೇಳ್ತೀನಿ. ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕು ಯಾವ ರೀತಿಯಾಗಿ ಬದಲಾಯಿಸ್ಬಿಡ್ತಾರಂದ್ರೆ ಅದು ಮಿರಾಕಲ್ ಆಗ್ಬಿಡುತ್ತೆ ಅದು. ಓಹೋ ಹೌದು, ಇವಾಗ್ಲೇ ಇಷ್ಟೊಂದೆಲ್ಲ ಮಾಡ್ತಾ ನನ್ ಇದ್ರಂತ. ಲೈಫ್ ಆಗಿದೆ ಗುರುಗಳೇ. ನಾನೇ ಒಂಥರ ಚೇಂಜ್ ಆಗಿದ್ದೀನಿ. ನಮ್ಮ ಮನೇನೆ ಒಂಥರ ಚೇಂಜ್ ಆಗಿದೆ ಗುರುಗಳೇ. ನಮ್ ಗಂಡ, ನಮ್ ಮಗ ಯಾರು ಬರೀ ಹ್ಮ್ ಪೂಜೆ ಮಾಡೋರು ಅಷ್ಟೇ. ಗುರುವಾರ ಅವ್ರಿಗೆ ವಾರ ಯಾಕೆ ಮಾಡ್ತಿದೆ ಅಂತ ಕೇಳೋರು, ಏನಕ್ ಮಾಡ್ತಿದೆ ಅಂತ ಕೇಳೋರು, ಏನ್ ಒಳಗ್ ಮಾಡಿದೆ ಅಂತ ಕೇಳಿದ್ವಿ ಅನ್ನೋರು ಗುರುಗಳೇ. ಅವರೇ ಪೂಜೆ ಮಾಡ್ತಾರೆ ಗುರುಗಳೇ. ಅಷ್ಟ್ ಬೇಗ ಎದ್ದು ಮಂತಿಕೆ ಪ್ರಸಾದ ಹುಷಾರಿಲ್ಲ ಅಂದ್ರೆ ಅವರು ಕುಡಿತಾರೆ. ಹಾ ಅವರು ಗುರುವಾರ ವಾರ ಮಾಡ್ತಾರೆ ಗುರುಗಳೇ. ನೋಡಿ ಅವ್ರು ಏನ್ ನಾನೇನ್ non-veg ಏನು ತಿನ್ನಲ್ಲ ಗುರುಗಳೇ. ನೋಡಿ ಹೇಳ್ತೀನಿ, ಮಾಂಸಾಹಾರಿ ಬೇಡ ಬಿಟ್ಟು ಬಿಡಿ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ, ಬೇಡ ಅಂತ ಹೇಳ್ತಿಲ್ಲ, ಅದ್ರ ಮಾಂಸಾಹಾರಿ ತಿನ್ಬೇಡಿ ಆಯ್ತಾ. ಇಲ್ಲ ಅದನ್ನ ಗುರುಗಳೇ, ಇಲ್ಲ ತಿನ್ನಲ್ದನೆ ಗುರುಗಳೇ. ನೀವು ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ. ಆ ರಾಯರ್ನ ಇವತ್ತು ನೋಡ್ತಾ ಇದ್ರಿ, ಎಷ್ಟೋ ಜನಗಳ ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದಾರ ಅಂತ ಹೇಳಿದ್ರೆ ರಾಯರ್ ಮೇಲೆ ಹಾ. ಇಟ್ಟಿರೋ ನಂಬಿಕೆ. ಒಬ್ಬೊಬ್ರು ಮನೆ ಹೊರಗಡೆ ರಾಯರ ಬೃಂದಾವನದ ಒಂದು ರಾಯರದ ಫೋಟೋ ಮತ್ತೆ ಕಾಮಧೇನು ಬೃಂದಾವನ ಇಟ್ಟು ಎಂಟ್ರೆನ್ಸ್ ಅಲ್ಲಿ ಹಾಕೊಂಡು ಹೋಗ್ತಿರ್ತಾರೆ. ಎಂಟ್ರೆನ್ಸ್ ಅಲ್ಲಿ ಅವ್ರದ್ದು ಹೌದು ಭಾವಚಿತ್ರ ಗುರುಗಳೇ. ರಾಯರದು. ಅಂದ್ರೆ ಅಷ್ಟು ಹೌದು ಗುರುಗಳೇ. ಅದ್ಭುತವಾಗಿ ಬೃಂದಾವನ ಅಂತ ಇಟ್ಟಿರ್ತಾರೆ, ಬೃಂದಾವನ ಹೋಟೆಲ್ ಅಂತ ಇಟ್ಟಿರ್ತಾರೆ, ಬೃಂದಾವನ ನಿಲಯ ಅಂತ ಮನೆ. ಎಷ್ಟು ಅದ್ಭುತವಾಗಿ, ಯಾಕಂದ್ರೆ ರಾಯರ ಪವಾಡದಿಂದ ಆಗಿರೋವೆಲ್ಲ. ಹೌದು ಸುಮ್ನೆ ಯಾರು ಗುರುಗಳೇ. ಆ ತರದಲ್ಲಿ ಇಡುವುದಿಲ್ಲ ತಾಯಿ. ಅವ್ರಿಗೆ ಹೌದು ಹೌದು ಗುರುಗಳೇ. ಹೌದು ಅನುಗ್ರಹದಲ್ಲಿ ಗುರುಗಳೇ. ಅನುಗ್ರಹ ಆದಂತ ಜಾಗದಲ್ಲಿ ರಾಯರ ಹೆಸರನ್ನು ತೆಗೆದು ಇಡ್ತಾ ಇರ್ತಾರೆ. ಅದೇ ಮುಖಾಂತರದಲ್ಲಿ ನಿಮ್ಗೆ ಎಲ್ಲರಿಗೂ ಇನ್ನೂ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ರಾಯರು ಯಾರು ನಂಬಿದ್ದಾರೆ ಗುರುಗಳೇ, ಅವ್ರಿಗೆ ಯಾವ್ದೇ ಕಷ್ಟ ತೊಂದರೆಗಳು ಯಾವ್ದು ಬರಲ್ಲ ಗುರುಗಳೇ. ತುಂಬಾ ಚೆನ್ನಾಗಿದ್ದಾರೆ ಗುರುಗಳವರು. ನಾನ್ ನೋಡಿದೀನಿ ವಿಡಿಯೋಸ್ ಅಲ್ಲೆಲ್ಲ. ಎಷ್ಟು ಅನುಗ್ರಹ ಆಗಿದೆ, ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ, ಎಷ್ಟು ರಾಯರು ಎಷ್ಟೆಷ್ಟು ಜನದಲ್ಲಿ ಪವಾಡ ಮಾಡಿದ್ದಾರೆ ಅಂತ ನಾನ್ ನೋಡಿದೀನಿ ಗುರುಗಳೇ. ನೋಡಮ್ಮ, ನನ್ ಒಬ್ರು ಲೈಫಲ್ಲಿ ಇಬ್ರು ಹತ್ರ ಆದ್ರೆ ಓಕೆ, ಏನೋ ಅನ್ಬಹುದು, ಅರ್ಥ ಆಯ್ತಲ್ಲಮ್ಮ. ಇವತ್ತು ಹೌದು ಗುರುಗಳೇ. ಪ್ರತಿಯೊಬ್ಬರಿಗೂ ಮಕ್ಕಳು ಮದುವೆ ಆಗಿಲ್ವಾ, ಅವ್ರಿಗೆ ಮದುವೆಗೆ ಅನುಗ್ರಹ ಮಾಡಿದ್ದಾರೆ. ಸಂತಾನ ಭಾಗ್ಯ ಆಗಿಲ್ವಾ, ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಈ ವೈಟ್ ಪ್ಯಾಚಸ್ ಅಂತಾರಲ್ಲ ತಾಯಿ, ಆ ವೈಟ್ ಪ್ಯಾಚಸ್ ಹೌದೌದು. ವೈಟ್ ಇರುತ್ತೆ, ಅದನ್ನೆಲ್ಲ ಅದಕ್ಕೆ ಅನುಗ್ರಹ ಮಾಡಿದ್ದಾರೆ. ಈಗ ಹೌದು ಗುರುಗಳೇ, ಕ್ಯಾನ್ಸರ್ ನೋಡಿದೀನಿ. ಇರ್ತಕ್ಕಂಥವ್ರಿಗೆಲ್ಲ ಅನುಗ್ರಹ ಆಗಿದೆ. ಕ್ಯಾನ್ಸರ್ ಅಮ್ಮ, ಆ ಕ್ಯಾನ್ಸರ್ ಹೌದೌದು. ಇರ್ತಕ್ಕಂಥದ್ದು 0 ಬಂದಿದೆ ಅಂದ್ರೆ ಇದು ಎಂತ ಪವಾಡ ಇದು ರಾಯರ್ದು. ಅಯ್ಯೋ, ತುಂಬಾ ಪವಾಡ ಗುರುಗಳೇ. ಅವ್ರ ನಂಬಿ ಕೆಟ್ಟವ್ರು ಯಾರು ಇಲ್ಲ ಬಿಡಿ ಗುರುಗಳೇ ಅವರು. ಹೌದಮ್ಮ, ಈಗ ನೋಡಿ ಮನೆ ಇರ್ಲಾರ್ದವ್ರಿಗೆ ಮನೆ, ಇವತ್ತು ಅವ್ರಿಗೆ ಜಾಗ ತಗೊಳ್ಳೇಬೇಕು ಅನ್ಕೊಂಡಿರ್ತಾರೆ, ಆದ್ರೆ ತಗೊಳಕ್ ಆಗಿರಂಗಿಲ್ಲ. ಅದನ್ನ ರಾಯರ್ನ ನಂಬಿ ಹೌದು ಗುರುಗಳೇ. ತಗೊಂಡಿರ್ತಾರೆ. ಅದಕ್ಕೆ ಒಂದ್ ಜಾಗ ಸೇಲ್ ಮಾಡೋದಾಗ್ಲಿ ಎಲ್ಲದಾಗ್ಲಿ ಇಷ್ಟಕ್ಕೆ ಹೋಗ್ಬೇಕು ಅಂತ ಒಂದು ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು, ಆಯ್ತು ಮಗಳೇ ತಥಾಸ್ತು ಅಂತ ಹೇಳ್ಬಿಡ್ತಾರೆ ರಾಯರು. ನಾವು ಮೊನ್ನೆ ಶನಿವಾರ ನಾವು ರಾಯರ ಮಠಕ್ಕೆ ಹೋಗ್ಬೇಕು ಅನ್ಕೊಂಡೇ ಇರ್ಲಿಲ್ಲ ಗುರುಗಳೇ. ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ರು ಗುರುಗಳೇ. ಅವ್ರು ಕರ್ಸ್ಕೊಬಿಟ್ರು ನಮ್ಮ ರಾಯರು. ನಾವ್ ಹೌದಮ್ಮ, ಫ್ಯಾಮಿಲಿ ಎಲ್ಲ ಹೋದ್ವಿ ಗುರುಗಳೇ, ಬಂದ್ವಿ ಗುರುಗಳೇ. ಒಳ್ಳೇದಾಗ್ಲಿ, ಇನ್ನೂ ಹೋಗ್ತಾ ಇರ್ಬೇಕು. ನೋಡಿ ಒಂದ್ ಮಾತನ್ನ ಹೇಳ್ತಿದ್ದೀನಿ ತಾಯಿ, ರಾಯರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ರಂದ್ರೆ ಅದು ನಿಮ್ಮ ತವರ ಮನೆ. ಗುರು ಹೌದು ರಾಘವೇಂದ್ರ ಗುರುಗಳೇ, ಸ್ವಾಮಿಯವರು ನನ್ನ ಮಗಳು ಬರ್ತಾ ಇದ್ದಾಳೆ ಅಂತಂದು ಖುಷಿಯಾಗಿ ಕಾಯ್ತಿರ್ತಾರೆ. ನೀವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಎಷ್ಟು ದಿನ ಇರ್ಬೇಕನ್ಸತ್ತೆ ಅಷ್ಟು ದಿನ ಇರಿ, ನಿಮ್ ಯಾರು ಹೋಗು ಅಂತ ಹೇಳುವುದಿಲ್ಲ. ಯಾಕಂದ್ರೆ ಅದು ನಿಮ್ಮ ತಂದೆ ಮನಿ ತಾಯಿ ಅದು. ಹೌದು ಗುರುಗಳೇ. ನನಗೆ ತಂದೆ ತಾಯಿ ಎಲ್ಲ ಅವರೇ ಗುರುಗಳೇ. ನನಗೆ ಅವ್ರು ನಂಬಿದೀನಿ ಗುರುಗಳೇ, ಮನಸ್ಫೂರ್ತಿಯಾಗಿ ನಂಬಿದೀನಿ ಗುರುಗಳೇ. ಅವ್ರಿಗೆ ಹಾಕ್ತಾರೋ ನೀರಿಗೆ ಹಾಕ್ತಾರೋ ಅವ್ರು ನನ್ ಇಷ್ಟು ನೆಮ್ಮದಿಯಾಗಿ ಇಷ್ಟು ಖುಷಿಯಾಗಿರಕ್ಕೆ ನನಗೆ ಗುರುಗಳೇ ಇನ್ ಯಾರು ಕಾರಣ ಇಲ್ಲ. ನನ್ ರಾಯರು ಗುರುಗಳೇ. ನಾನು ನೆಮ್ಮದಿಯಾಗಿ ಇದ್ದೀನಿ ಅಂದ್ರೆ ಅವ್ರು ನಮ್ ರಾಯರೇ ಗುರುಗಳೇ. ಅವ್ರು ನೋಡಮ್ಮ, ಒಂದೇ ಒಂದು ವಿಚಾರದಲ್ಲಿ ಮನುಷ್ಯರ ಪಾದವನ್ನು ಹಿಡಿಬೇಡ ತಾಯಿ ನೀನು. ಅರ್ಥ ಆಯ್ತಮ್ಮ? ಮನುಷ್ಯರ ಪಾದ ಹಿಡಿದ್ರೆ ನಿನ್ನನ್ನು ತುಳಿದು ಹೋಗ್ಬಿಡ್ತಾರೆ.
ನೀನು ರಾಯರ ಪಾದವನ್ನು ಹಿಡಿದ್ರೆ ನಿನ್ನನ್ನು ಯಾವತ್ತು ಕುಗ್ಗಿಸುವುದಿಲ್ಲ. ನೀನು ನನ್ನ ಮಗಳು ಕಂದ, ಬಾ, ನಿನಗೆ ಏನು ಬೇಕು, ನಿನಗೆ ಸ್ವಲ್ಪ ಭಕ್ತಿ, ನಂಬಿಕೆ, ತಾಳ್ಮೆ ಇವೆಲ್ಲ ನಿಮ್ಮಲ್ಲಿ ಇರಬೇಕು. ನನ್ನ ಮೇಲೆ ಭಕ್ತಿ ಇಡು, ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡು, ನನಗೆ ನಿನ್ನ ಆಸ್ತಿ ಬೇಡ, ಅಂತಸ್ತು ಬೇಡ, ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡು, ನೀನು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಗುರುಗಳೇ, ಅವ್ರು ಇದಾರೆ ಗುರುಗಳೇ. ನಮ್ಗೆಲ್ಲರಿಗೂ ಹೌದು ಗುರುಗಳೇ, ಅವರೆಲ್ಲ ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವರು ದೇವ್ರ ಹತ್ರ ಜಪ ಮಾಡ್ತಾ ಇರೋದ ನಾವೆಲ್ಲ ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವರು ಇದ್ ಮಾಡ್ತಾ ಇದಾರೆ ಗುರುಗಳೇ. ಹೌದಮ್ಮ, ಬೃಂದಾವನದಲ್ಲಿ ಕುಳಿತುಕೊಂಡು ದೇವರಿಗೆ ಜಪ ಮಾಡುತ್ತಾ ಕುಳಿತಿದ್ದಾರೆ. ಯಾಕೆ ಕುಳಿತಿದ್ದಾರೆ? ಇವತ್ತು ನನ್ನ ಮಗಳಿಗೆ ಒಳ್ಳೇದಾಗ್ಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ನನ್ನ ನಂಬ್ಕೊಂಡು ಬಂದಂತ ಯಾರು ಹಸುವಿನಿಂದ ಇರಬಾರದು ಅಂತ ಹೇಳಿ ಪ್ರತಿ ಹಂತದಲ್ಲೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರುಗಳೇ, ಹೌದು. ಅವ್ರದ್ದು ಒಂದೊಂದು ಪವಾಡಗಳನ್ನು ಹೇಳ್ತಾ ಹೋದ್ರೆ ತಾಯಿ ಮೈ ಎಲ್ಲಾ ರೋಮಾಂಚನ ಆಗತ್ತೆ. ಕೇಳಿದೀನಿ ಗುರುಗಳೇ, ತುಂಬಾ ಕೇಳಿದೀನಿ ರಾಯರ್ ಬಗ್ಗೆ. ರಾಯರ್ ನಂಬಿದ್ರೆ ಗೊತ್ತಾಗುತ್ತೆ ಗುರುಗಳೇ ಅವ್ರಿಗೆ. ನಾವು ಒಬ್ರಿಗೆ ತಿಳಿಸಿದ್ರೆ ಗೊತ್ತಾಗಲ್ಲ ಗುರುಗಳೇ. ನಂಬಿದ್ರೆ ಅವರು ಮನಸ್ಫೂರ್ತಿಯಾಗಿ ತಂದೆ ಮಗಳ ತರ ನಂಬಿದ್ರೆ ಗುರುಗಳೇ ತುಂಬಾ ಅವ್ರಿಗೆ ಗೊತ್ತಾಗುತ್ತೆ ಗುರುಗಳೇ. ರಾಯರ್ ಏನು, ರಾಯರ್ ಪವಾಡ ಏನು ಅಂತ ಗೊತ್ತಾಗುತ್ತೆ ಗುರುಗಳೇ. ಹೌದಮ್ಮ. ಇವಾಗ ಆಯ್ತಮ್ಮ, ನಿಮ್ಗೆ ಏನ್ ಅನ್ಸಿಕೆ ಆಯ್ತಮ್ಮ ತಾಯಿ? ಇವತ್ತು ಎಲ್ಲ ಖುಷಿ ಆಯ್ತಾ? ಹಾಗಾದ್ರೆ ತುಂಬಾ ಖುಷಿಯಾಗಿದ್ದೀವಿ ಗುರುಗಳೇ, ಮನೇಲೆಲ್ಲ ನೆಮ್ಮದಿಯಾಗಿದ್ದೀವಿ. ನನಗೆ ಎಜುಕೇಶನ್ ಮುಗಿದ ತಕ್ಷಣ ನನಗೆ ಫೋನ್ ಮಾಡಕ್ಕೆ ಆಗಿಲ್ಲ, ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಿರ್ತಾರಲ್ಲ, ಆ ಮುಖಾಂತರದಲ್ಲಿ ನನಗೆ ಫೋನ್ ಮಾಡೋದಕ್ಕೆ ಆಗಿಲ್ಲ ತಾಯಿ. ಚಿಂತೆ ಮಾಡ್ಬೇಡ ತಾಯಿ, ಖಂಡಿತ ಒಳ್ಳೇದಾಗ್ಲಿ. ಇವತ್ತು HDFC ಬ್ಯಾಂಕ್ ಅಲ್ಲಿ ಫೋನ್ ಮಾಡಿ ನಿಮ್ನೆ ಕರೆದಿದ್ದಾರೆ, ಬ್ಯಾಂಕ್ ಅಲ್ಲಿ ಅಂತ ಕೆಲಸಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬಾ ಅದ್ಭುತವಾದಂತ ಪವಾಡ. 2 ವರ್ಷದಿಂದ ಆಗ್ಲಾದಂತ ಕೆಲಸ ಬರೀ 3ನೇ ವಾರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದು ರಾಯರ ಪವಾಡ ತಾಯಿ. ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡು, ನಿನಗೆ ಅನುಗ್ರಹ ಆಗಿದೆ ಅಂತ ಹೇಳಿ ರಾಯರ್ನ ಪೂಜೆ ಮಾಡೋದು ಬಿಡಬೇಡ ತಾಯಿ. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಇನ್ನು ಹೆಚ್ಚಿನ ರೀತಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗುತ್ತೆ ನಿನ್ನ ಮಗನಿಗೆ HDFC ಬ್ಯಾಂಕ್ ಅಲ್ಲಿ. ಆಯ್ತಮ್ಮ? ಹೌದು ಗುರುಗಳೇ. ಓಕೆಮ್ಮ, ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಗುರುಗಳೇ, ಹೌದು ಗುರುಗಳೇ, ರಾಯರಿದ್ದಾರೆ.